ಮನೆ ಇದು ದೇವ್ರೆ. ಕಾಡ್ ಮಲ್ಲಿಗೆ ಎಸ್ಟೇಟ್ ಅಲ್ಲ, ಕಾಡ್ ಮನುಷ್ಯರಿ ಎಸ್ಟೇಟ್. ಅಲ್ಲ ದೇವ್ರೆ, ಮಾವನ್ ಚೆಕ್ಕಿಗೆ ಸೊಸೆ ಫೋರ್ಜರಿ ಮಾಡಿ ಹಣ ತಗೊಂಡ್ರೆ ಅದಕ್ಕೆ ನನ್ನನ್ ಬೈಬೇಕಾ? ಆ ಸೊಸೆ ಮುಗಿಯೋದಲ್ವಾ? ನಾನಂತೂ ಈ ತರದ್ ಮನೆ ನೋಡೇ ಇಲ್ಲಪ್ಪ. ಮಗ ಸೊಸೆ ಇಬ್ರು ಫೋರ್ಜರಿಗಳೇ. ಮಾವ ನನ್ನ ಸೈನ್ ಮಾಡುವಷ್ಟು ಕೊಬ್ಬಿದಾಳೆ ಅಂದ್ರೆ ನಾಳೆ ನನ್ನ ಆಸ್ತಿನ ಫೋರ್ಜರಿ ಸೈನ್ ಮಾಡಿ ಮಾರಲ್ಲ ಅಂತ ಏನ್ ಗ್ಯಾರಂಟಿ? ಎಲ್ಲ ಇವಳ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಬೇಕಾಗಿತ್ತು. ಏನ್ ಮಾಡ್ಲಿ, ಮನೆ ಮರ್ಯಾದೆ ಪ್ರಶ್ನೆ. ನುಂಗ್ಕೊಂಡಿದ್ದೀನಿ, ಹೊಟ್ಟೆ ಒಳಗೆ ಉರಿತಾ ಇದ್ದ ಬೆಂಕಿ. ಯೋಚನೆ ಮಾಡ್ಬೇಡಪ್ಪ, ನಾನು ಈಗಲೇ ಹೊರಡ್ತೇನೆ. ಚಿತ್ರಕ್ಕ ಯಾಕೆ ಹೀಗೆ ಮಾಡಿದ್ರಿ? ಬೇಕು ಅಂತಾನೆ ನಾನು ಹೀಗೆ ಮಾಡಿದ್ದು. ಆ ಅರ್ಚನಾ ತರದವರು ನಿಮ್ಮನ್ನ ಆಡ್ಕೊಂಡು ನಗಲ್ವಾ ಹೇಳಿ? ಅವಳ ಬಾಯಿಗೆ ಇವತ್ತು ನಡೆದ ವಿಷಯನೇ ಸಾಕು. ನಿಮ್ ಜನ್ಮ ಇಡೀ ಆಡ್ಕೊಂಡು ನಗ್ತಿರ್ತಾಳೆ. ಅವಳ ಬಾಯಿನೂ ಸರಿ ಇಲ್ಲ, ಮನ್ಸು ಸರಿ ಇಲ್ಲ ಚಿತ್ರಕ್ಕ. ಅದು ಅಲ್ಲದೆ ಮಾವನ್ ದುಡ್ಡನ್ನ ಕದ್ದು ತೆಗಿಯೋ ಕೆಲಸ ನಿಮ್ ಥರದವ್ರು ಮಾಡಬಾರ್ದು ಚಿತ್ರಕ್ಕ. ಇನ್ನು ಮುಂದೆ ಇಂಥ ತಪ್ಪು ಮಾಡಲ್ಲ. ಧರ್ಮಯ್ಯ, ನಿನ್ನನ್ನ ಬೇರೆ ರೀತಿಲೇ ಸೋಲಿಸ್ತೀನಿ. ಏನ್ ಅನ್ಕೊಂಡಿದ್ದೆ ನೀನು? ನೀನ್ ಆಡಿದ್ದೆ ಆಟ, ಮಾಡಿದ್ದೆ ಮಾಟ ಅನ್ಕೊಂಡಿದ್ಯಾ? ನಿನಗೆ ಈ ಮನೇಲಿ ಜಾಗ ಇಲ್ಲ, ನಡಿ. ನೀನ್ ಸುಮ್ನಿರಮ್ಮ, ನೀವೆಲ್ಲ ಸೇರಿ ಇವಳ ತಲೆ ಮೇಲೆ ಕೂರ್ತಿದ್ದೀರಾ, ಅದಕ್ಕೆ ಇವಳು ಇಷ್ಟೊಂದು ಹೆಚ್ಕೊಂಡಿರೋದು. ಏಯ್ ರೈಟ್ ಹ್ಯಾಂಡ್, ನೀವು ಹೋಗುವ ತಕ್ಷಣ ಹೋಗೋದಕ್ಕೆ ನಾನು ಗತಿಗೆಟ್ಟು ಈ ಮನೆಗೆ ಬಂದವಳಲ್ಲ. ತಾಳಿ ಕಟ್ಟಿಸ್ಕೊಂಡು ಬಂದಿರೋ ಸೊಸೆ, ನೆನಪಿರ್ಲಿ. ಸೊಸೆ ಅಂತೆ ಸೊಸೆ? ಯಾವ ಸೀಮೆ ಸೊಸೆ ನೀನು? ಈ ಕಾಡು ಮಲ್ಲಿಗೆ ಎಸ್ಟೇಟ್ ಗೇಟ್ ದಾಟೋ ಯೋಗ್ಯತೆ ನಿನ್ಗಿಲ್ಲ. ನಾನೇನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಹಾಗೆ ನೀವು ಕಳ್ಳ ಅನ್ನೋದು ನನಗೆ ಗೊತ್ತಿದೆ. ಅದೇ ಅಲ್ವಾ ನಿಮ್ಮನ್ನು ಕಾಡ್ತಾ ಇರೋದು. ಸಾಕು ರೀ ನಿಮ್ ಪೌರುಷ. ಈಗ ಒಂದೇ ಒಂದು ಫೋನ್ ಮಾಡಿದ್ರು ಮನೆ ಮುಂದೆ ಪೊಲೀಸ್ ವ್ಯಾನ್ ಬಂದು ನಿಲ್ಲುತ್ತೆ, ನೆನಪಿರ್ಲಿ. ನೀವು ಮಾತ್ರ ಅಲ್ಲ, ನಿಮ್ಮಪ್ಪ ಕೂಡ ನನ್ನ ಮನೆಯಿಂದ ಹೊರಗಡೆ ಕಳ್ಸಕ್ಕಾಗಲ್ಲ. ನನ್ನ ವಿಚಾರದಲ್ಲಿ ಯಾರಾದ್ರೂ ಮಾತಾಡಿದ್ರೆ ಇನ್ನು ಮುಂದೆ ನಾನು ಮಾತಾಡಲ್ಲ. ಏನ್ ಮಾಡ್ಬೇಕು ಅದನ್ನ ಮಾಡಿ ತೋರಿಸ್ತೀನಿ. ಇಲ್ಲಪ್ಪ, ಆ ಹಿರಿ ಸೊಸೆ ಇದ್ಲಲ್ಲ, ಮಾವನ್ ದುಡ್ಡು ಕದ್ಲಂತೆ. ಅದೇಪ್ಪ ನೆನ್ನೆ ಹೇಳಿದ್ನಲ್ಲ, ನನ್ ಮೇಲೆ ಕೂಗಾಡಿದ್ರು ಅಂತ, ಆ ಕೇಸು. ಇನ್ನೊಂದು ವಿಷಯ ಗೊತ್ತಪ್ಪ, ಆ ಸೊಸೆ ಚೀಟಿ ಪಾಟಿ ಹಾಕೊಂಡು ಒಂದಷ್ಟು ದುಡ್ಡು ಮಾಡ್ಕೊಂಡಿದ್ಲಂತೆ. ಗಂಡ ಅನ್ನಿಸ್ಕೊಂಡನು ಅದನ್ನು ಕದ್ಬಿಡೋದಾ? ಥೂ. ಈ ಮನೆಯಿಂದ ಹೊರಗೆ ಹಾಕೋದಿಕ್ಕೆ ಅಪ್ಪ ಮಗನ್ಗೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಚಾಲೆಂಜ್ ಮಾಡಿದ್ಲು. ಏನ್ ಮಾಡ್ತಾರಪ್ಪ? ಏನು ಮಾಡಕ್ಕಾಗಲ್ಲ. ಅವಳನ್ ಮುಟ್ಟಿದ್ರೆ ಪೊಲೀಸ್ ಬರುತ್ತೆ, ಪೊಲೀಸ್ ಬಂದ್ರೆ ಗೊತ್ತಲ್ಲ, ಇಡೀ ಕಾಡ್ ಮಲ್ಲಿಗೆ ಎಸ್ಟೇಟೆ ಕಾರಾಗೃಹ ಆಗುತ್ತೆ. ಯಾಕಂದ್ರೆ ಮನೆಯವರೆಲ್ಲ ಜೈಲಲ್ಲಿ ಇರ್ಬೇಕಾಗುತ್ತಲ್ಲ. ಅಪ್ಪ, ರಾಕ್ಷಸರು ಯುದ್ಧ ನೋಡ್ದಾಗಾಯ್ತು. ಅದೇನ್ ಹಾರಾಟ, ಅದೇನ್ ಕಿರ್ಚಾಟ. ಅಬ್ಬಬ್ಬಬ್ಬಬ್ಬ, ಮಾನ ಇರೋರು ಮಾಡೋ ಕೆಲ್ಸ ಅಲ್ಲಪ್ಪ ಅದು.